ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನವೀನ್ ಕುಮಾರ್ ಕಲ್ಲೂರ್ ಇವರ 5 ಎಕರೆ ಮೆಣಸಿನ ತೋಟದಲ್ಲಿದ್ದೀವಿ. ಇವತ್ತು ಇವರು ತಮ್ಮ ಮೆಣಸಿನ ತೋಟಕ್ಕೆ ಬೇರುಕೊಳೆ ರೋಗ ಅಥವಾ ಗಿಡ ಸಾಯುವ ರೋಗಕ್ಕೆ ಈ ಎಲ್ಲ ಉತ್ಪನ್ನಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಉತ್ಪನ್ನಗಳು ಯೂಸ್ ಮಾಡೋದ್ರಿಂದ ಮೆಣಸಿನಕಾಯಲ್ಲಿ ಬರುವ ಬೇರುಕೊಳೆ ಅಥವಾ ಬ್ಯಾಕ್ಟೀರಿಯಾ ವಿಲ್ಟ್ ಅಥವಾ ಫಂಗಸ್ ವಿಲ್ಟ್ನ ಕಂಟ್ರೋಲ್ ಮಾಡ್ಕೋಬೋದು. ಇವೆಲ್ಲ ಯಾವ ಥರ ಕೆಲಸ ಮಾಡೋದು ಅಂತ ನಿಮ್ಗೆ ಸಿಂಪಲ್ ಆಗಿ ಒಂದೊಂದು ಪ್ರಾಡಕ್ಟ್ ಹೋಗಿ ಹೇಳ್ತೀನಿ. ಇದು ಎಕೋಡರ್ಮಾ, ಮಾರೋ ಕಂಪ್ನಿ ಎಕೋಡರ್ಮಾ ಆಗಿದ್ದು, ಇದರಲ್ಲಿ ಟೆಕೋಡರ್ಮಾ ಎಂಬ ಶಿಲೀಂಧ್ರನಾಶಕ ಇರುತ್ತೆ. ಈ ಶಿಲೀಂಧ್ರನಾಶಕದಲ್ಲಿ ಈ ಶಿಲೀಂಧ್ರನಾಶಕ ಭೂಮಿಗೆ ಹಾಕೋದ್ರಿಂದ ನಾವು ಭೂಮಿಯಿಂದ ಬೇರಿಗೆ ಬರುವಂಥ ಎಲ್ಲ ರೋಗಗಳಿಂದ ನಾವು ಕಂಟ್ರೋಲ್ ಮಾಡ್ಕೋಬೋದು. ಇದು ಟೆಕೋಡರ್ಮಾ ಬರೀ ಫಂಗಿಸೈಡ್ ಕೆಲಸ ಮಾಡಿದೆ. ಹಿಂಗೆ ಗೊತ್ತಾ, ಭೂಮಿಯಲ್ಲಿ ಫಿಕ್ಸ್ ಆಗಿರೋ ನೈಟ್ರೋಜನ್ ಆಗಿರಲಿ, ಫಾಸ್ಫರಸ್ ಆಗಿರಲಿ, ಪೊಟ್ಯಾಷ್ ಆಗಿರಲಿ, ಅದನ್ನು ಸಾಲೆಬಲ್ ಫಾರ್ಮಿಗೆ ತಂದು, ಅಂದರೆ ಭೂಮಿಯಲ್ಲಿ ಮಣ್ಣಲ್ಲಿ ಫಿಕ್ಸ್ ಆಗಿರುವಂಥ ಒಂದು ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟ್ಯಾಷ್ ಆಗಿರ್ಬೋದು, ಅದನ್ನು ಸಾಲೆಬಲ್ ಫಾರ್ಮ್ ತಂದು ನಮಗೆ ರೂಟ್ ಡೆವಲಪ್ಮೆಂಟು ಪ್ಲಸ್ ಗ್ರೋತ್ಗೆ ಸಹಕಾರಿಯಾಗುತ್ತೆ. ಇದು ಎಕೋಮೋನಸ್, ಮಾರೋ ಕಂಪ್ನಿ ಎಕೋಮೋನಸ್. ಇದು ಬಂದು ಸುಡೋಮೋನಸ್ ಆಗಿದ್ದು, ಇದರಿಂದ ಏನು ಗೊತ್ತಾ, ಬ್ಯಾಕ್ಟೀರಿಯಾ ರೂಪದಲ್ಲಿ ಭೂಮಿಯಲ್ಲಿರುವಂಥ ಹಲವು ಬೆಳೆಗೆ ಹಾನಿ ಮಾಡುವಂಥ ಬ್ಯಾಕ್ಟೀರಿಯಾಗಳಿಂದ ಏನು ಗೊತ್ತಾ ನಾವು ಬೇರುಗಳನ್ನು ರಕ್ಷಿಸ್ಬೋದು. ಇದು ಹಾಕೋದ್ರಿಂದ ಏನು ಗೊತ್ತಾ, ಭೂಮಿಯಲ್ಲಿರುವಂಥ ಕೀಟ ವಿವಿಧ ರೀತಿಯ ಏನು ಗೊತ್ತಾ ಬ್ಯಾಕ್ಟೀರಿಯಾಗಳು ಏನು ಗೊತ್ತಾ ಬೇರುಗಳಿಗೆ ಹಾನಿ ಮಾಡೋದ್ರಿಂದ ತಪ್ಪಿಸ್ಕೋಬೋದು. ಇದು ಹಾಕೋದ್ರಿಂದ ಏನು ಗೊತ್ತಾ, ಭೂಮಿಯಲ್ಲಿ ಗೊತ್ತಾ ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟ್ಯಾಷ್ ಆಗಿರ್ಬೋದು ಫಿಕ್ಸ್ ಆಗಿರುತ್ತೆ ಸಾಯಿಲಲ್ಲಿ. ಮಣ್ಣಲ್ಲಿ ಏನು ಗೊತ್ತಾ ಅನ್ಅವೈಲೇಬಲ್ ಫಾರ್ಮಲ್ಲಿರೋ ಏನು ಗೊತ್ತಾ ರಂಜಕ ಒಂದು ಪೊಟ್ಯಾಷ್ ಯೂರಿಯಾನ ಏನು ಗೊತ್ತಾ ಸಾಲೇಬಲ್ ಫಾರ್ಮ್ ಮಾಡಿ ಅದನ್ನ ಏನು ಗೊತ್ತಾ ರೂಟ್ಸ್ಗೆ ಸೇವಿಂಗ್ ಮಾಡುತ್ತೆ. ಅದೇ ರೀತಿ ಏನು ಗೊತ್ತಾ ಮಣ್ಣಿಂದ ಬರುವಂಥ ಎಲ್ಲ ರೋಗಗಳಿಗೆ ಮಣ್ಣಿಂದ ಬೇರೆ ಬರೋ ಎಲ್ಲ ರೋಗಗಳನ್ನು ಏನು ಗೊತ್ತಾ ಇದರಲ್ಲಿ ನೀವು ಕಂಟ್ರೋಲ್ ಮಾಡ್ಕೋಬೋದು. ಇದು ಮಾರೋ ಕಂಪ್ನಿಯವ್ರ ಎಕಟಾನಿಕ್ಕು. ಈ ಒಂದು ಪ್ರಾಡಕ್ಟಲ್ಲಿ ನಿಮಗೆ ಫಾಸ್ಫೋಸಾಲಿ ಬ್ಯಾಕ್ಟೀರಿಯಾ, ಪೊಟ್ಯಾಷ್ ಬ್ಯಾಕ್ಟೀರಿಯಾ, ಅಜಿಟೋಬ್ಯಾಕ್ಟರ್ 3 ಬ್ಯಾಕ್ಟೀರಿಯಾ ರೀತಿಯಲ್ಲಿ ಇರುವಂಥ ಒಂದು ಗೊಬ್ಬರವಾಗಿದ್ದು, ಇದನ್ನು ನೀವು ಭೂಮಿಗೆ ಕೊಡೋದ್ರಿಂದ ಭೂಮಿಯಲ್ಲಿ ಫಿಕ್ಸ್ ಆಗಿರುವಂಥ ರಂಜಕ ಆಗಿರ್ಬೋದು, ಸಾರಜನಕ ಆಗಿರ್ಬೋದು ಮತ್ತು ಪೊಟ್ಯಾಷ್ ಆಗಿರ್ಬೋದು ಅದನ್ನು ಕರಗಿಸಿ ಏನು ಗೊತ್ತಾ ನಿಮಗೆ ಬೇರುಗಳಿಗೆ ನೀಡುತ್ತೆ. ಇದು ಹಾಕೋದ್ರಿಂದ ಏನು ಗೊತ್ತಾ ನಿಮಗೆ ಸಾಯಿಲಲ್ಲಿ ಏನು ಗೊತ್ತಾ ಸುಮಾರು ವರ್ಷಗಳಿಂದ ಸುಮಾರು ದಿನಗಳಿಂದ ಆಗಿರುವಂಥ DAP ಹಾಕಿರ್ತಾರೆ ನೀವು. ಆ DAP ಏನು ಗೊತ್ತಾ ಎಲ್ಲ ಪ್ಲ್ಯಾಂಟ್ ತೊಗೊಂಡಿರಲ್ಲ, ಗಿಡ ತೊಗೊಂಡಿರೋದಲ್ಲ. ಅದರಿಂದ ಏನು ಗೊತ್ತಾ ಮಣ್ಣಲ್ಲಿ ಫಿಕ್ಸ್ ಆಗಿರುತ್ತೆ. ಆ ಮಣ್ಣಲ್ಲಿ ಫಿಕ್ಸ್ ಆಗಿರೋ ಏನು ಗೊತ್ತಾ DAP ಆಗಿರೋದು, ರಂಜಕ ಆಗಿರೋದು, ಪೊಟ್ಯಾಷ್ ಆಗಿರೋದು ಏನು ಗೊತ್ತಾ ನೆಕ್ಸ್ಟ್ ಬೆಳೆಗೆ ಅದು ಉಪಯೋಗ ಆಗಲ್ಲ. ಸೊ ಆ ಉಪಯೋಗ ಆಗದೇ ಇರುವಂಥ ಒಂದು ರಂಜಕ ಆಗಿರಲಿ, ಯೂರಿಯಾ ಆಗಿರಲಿ, ಆಮೇಲೆ ಪೊಟ್ಯಾಷ್ ಆಗಿರಲಿ ಅದನ್ನು ಕನ್ವರ್ಟ್ ಮಾಡಿ ಸಾಯಿಲೇಬಲ್ ಫಾರ್ಮಿಗೆ, ಅಂದರೆ ಈ ಬ್ಯಾಕ್ಟೀರಿಯಾಗಳು ಭೂಮಿ ಹಾಕೋದ್ರಿಂದ ಆ ಫಾಸ್ಫರಸ್ನ ಮತ್ತು ಫಾಸ್ಫರಸ್ಸು, ಪೊಟ್ಯಾಷು ಮತ್ತು ಯೂರಿಯಾನ ತಿಂದು ಹೆಂಗೆ ಗೊತ್ತಾ ನಮಗೆ ಆರ್ಗಾನಿಕ್ ಫಾರ್ಮಲ್ಲಿ ಹೆಂಗೆ ಗೊತ್ತಾ ಪ್ಲ್ಯಾಂಟಿಗೆ ಒದಗಿಸುತ್ತೆ. ಅದರಿಂದ ಹೆಂಗೆ ಗೊತ್ತಾ ಎಕಟಾನಿಕ್ ಹೆಂಗೆ ಗೊತ್ತಾ ಈ ವಿಲ್ಟು ಪ್ರಾಡಕ್ಟಲ್ಲಿ ಅದು ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತೆ. ಸೊ ಎಲ್ಲ ರೈತರು ಹೆಂಗೆ ಗೊತ್ತಾ ಈ ಥರ ಎಕಟಾನಿಕ್ನ ಯೂಸ್ ಮಾಡೋದ್ರಿಂದ ಹೆಂಗೆ ಗೊತ್ತಾ ನಿಮಗೆ ಭಾಳ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು. ಇದು ಮಾರೋ ಕಂಪ್ನಿಯವ್ರ ಎಕರೈದ. ಇದರಲ್ಲಿ ಹೆಂಗೆ ಗೊತ್ತಾ ವ್ಯಾಮ್ ಎಂಬ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಇದರಿಂದ ಹೆಂಗೆ ಗೊತ್ತಾ ನಿಮಗೆ ಸಾಯಿಲಲ್ಲಿ ಹೆಂಗೆ ಗೊತ್ತಾ ಯಾವುದೇ ರೀತಿಯ ಹಿಂಗೆ ಫಂಗಸ್ ಆಗಿರ್ಬೋದು, ಇಲ್ಲಂದರೆ ಹೆಂಗೆ ಗೊತ್ತಾ ಬೇರು ಬೆಳವಣಿಗೆ ಅಥವಾ ಗಿಡ ಬೆಳವಣಿಗೆ ಅಥವಾ ಮಹತ್ವಕಾರಿ ಒಂದು ಪಾತ್ರ ವಹಿಸುತ್ತೆ. ಈ ವ್ಯಾಮ್ ಬ್ಯಾಕ್ಟೀರಿಯಾ ಹೆಂಗೆ ಗೊತ್ತಾ ಯಾವುದೇ ಫರ್ಟಿಲೈಸರ್ ಮಿಕ್ಸ್ ಮಾಡ್ಕೋಬಾರ್ದು. ಆದಷ್ಟು ಹೆಂಗೆ ಗೊತ್ತಾ ನಾವು ಆರ್ಗಾನಿಕ್ ಫರ್ಟಿಲೈಸರ್ ಮಿಕ್ಸ್ ಮಾಡೋದ್ರಿಂದ ಹೆಂಗೆ ಗೊತ್ತಾ ಇದರಲ್ಲಿರೋ ಬ್ಯಾಕ್ಟೀರಿಯಾಗಳು ಸಾಯೋದಿಲ್ಲ. ಪ್ಲಸ್ ಹೆಂಗೆ ಗೊತ್ತಾ ಇದನ್ನ ಹಾಕೋದ್ರಿಂದ ಹೆಂಗೆ ಗೊತ್ತಾ ಭೂಮಿಗೆ
ರಂಜಕ ಪೊಟ್ಯಾಶು ಡಿ ಎ ಪಿ ಯೂರಿಯಾ ಪೊಟ್ಯಾಶ್ ಅಂತೀವಲ್ಲ ಅದೆಲ್ಲ ಹಿಂಗೆ ಸಾಲ್ಯುಬಲ್ ಫಾರ್ಮ್ ಬಂದು ನಿಮಗೆ ಜಿಂಕು ಅಥವಾ ಬೇರೆ ಬೇರೆ ಸಣ್ಣ ಪ್ರಮಾಣ ಪೋಷಕಾಂಶಗಳಿಂದ ಬರುವಂಥ ಕೊರತೆಗಳನ್ನ ಹಿಂಗೆ ಇದು ನಿವಾರಿಸುತ್ತೆ. ಸೊ ವ್ಯಾಮ್ ಒಂದು ಮಹತ್ವದ ಪಾತ್ರ ವಹಿಸುತ್ತೆ ಅಗ್ರಿಕಲ್ಚರಲ್ಲಿ. ಸೊ ಎಲ್ಲ ರೈತರು ಹಿಂಗೆ ಗೊತ್ತಾ ವ್ಯಾಮ್ನ ಅತಿ ಹೆಚ್ಚು ಯೂಸ್ ಮಾಡೋದ್ರಿಂದ ಹಿಂಗೆ ಗೊತ್ತಾ ನಿಮ್ಮ ಸಾಯಿಲ್ನ ಪ್ರೋತ್ಸಾಹ ಮಾಡ್ಕೋಬೋದು. ಮತ್ತು ಹಿಂಗೆ ಗೊತ್ತಾ ನೆಕ್ಸ್ಟ್ ಪೀಳಿ ನೀವು ಕೊಡೋದ್ರಲ್ಲಿ ಹೆಂಗೆ ಗೊತ್ತಾ ನಿಮ್ಗೆ ಭಾಳ ಉಪಕಾರಿ ಆಗುತ್ತೆ. ಇದು ಹಾಕೋದ್ರಿಂದ ಹೆಂಗೆ ಗೊತ್ತಾ ನಿಮಗೆ ಪ್ಲ್ಯಾಂಟಿಗೆ ಸಿಗದೇ ಇರುವಂಥ ಹೆಂಗೆ ಗೊತ್ತಾ ನ್ಯೂಟ್ರಿಷನ್ಸ್ನ ಅವೈಲೇಬಲ್ ಫಾರ್ಮ್ ಮಾಡಿಕೊಂಡು ರೂಟ್ನ ಇದು ಮಾಡುತ್ತೆ ನಮ್ಮ ಮಾತು. ಸೊ ಹೆಂಗ್ಲೋರು ಹೆಂಗೆ ಗೊತ್ತೆ ವ್ಯಾಮ್ನ ಯೂಸ್ ಮಾಡ್ಕೊಳ್ಳಿ. ವ್ಯಾಮ್ ಯೂಸ್ ಮಾಡೋದ್ರಿಂದ ಅತಿ ಹೆಚ್ಚು ಉಪಯೋಗ ಸಾಯಿಲಿಗಿದೆ. ಸೊ ಎಲ್ಲರೂ ವ್ಯಾಮ್ನ ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಹೆಂಗೆ ಗೊತ್ತಾ ಈ ವ್ಯಾಮ್ನ ಹೆಂಗೆ ಗೊತ್ತಾ ಯಾವುದೇ ರೀತಿಯ ಹೆಂಗೆ ಗೊತ್ತಾ ಕೆಮಿಕಲ್ ಫರ್ಟಿಲೈಸರ್ ಮಿಕ್ಸ್ ಮಾಡ್ದೇನೆ ಇದನ್ನು ನೀವು ಆದಷ್ಟು ಹೆಂಗೆ ಗೊತ್ತಾ ನೀವು ಸಾವಯವ ಗೊಬ್ಬರ ಇರುವಂಥ ವರ್ಮಿ ಕಂಪೋಸ್ಟ್ ಆಗಿರ್ಬೋದು, ಸಿಟಿ ಕಂಪೋಸ್ಟ್ ಆಗಿರ್ಬೋದು, ಫ್ರೆಶ್ ಮಟರ್ ಆಗಿರ್ಬೋದು, ಈ ಥರ ಹೆಂಗೆ ಗೊತ್ತು ವರ್ಮಿ ಕಂಪೋಸ್ಟಲ್ಲಿ ಹೆಂಗೆ ಈ ಥರ ಕಂಪೋಸ್ಟಲ್ಲಿ ಹೆಂಗೆ ಗೊತ್ತು ಆರ್ಗ್ಯಾನಿಕ್ ಕಂಪೋಸ್ಟಲ್ಲಿ ನೀವು ಯೂಸ್ ಮಾಡೋದ್ರಿಂದ ಹೆಂಗೆ ಗೊತ್ತು ನಿಮ್ಗೆ ಭಾಳ ಉಪಕಾರಿ ಆಗುತ್ತೆ. ಇದು ಮಾರೋ ಕಂಪ್ನಿಯವರ ಎಕೋಹ್ಯೂಮ್ GR ಆಗಿದೆ. ಇದು ನಿಮಗೆ 1.5% ಹೆಂಗೆ ಗೊತ್ತು ಹುಮಿಕ್ ಸಬ್ಸ್ಟೆನ್ಸಲ್ಲಿ ನಿಮ್ಗೆ ಅವೈಲೇಬಲ್ ಸಿಗುತ್ತೆ. ಇದರಲ್ಲಿ ನಿಮಗೆ ಹುಮಿಕ್ ಆ್ಯಸಿಡು ಮತ್ತು ಫೆವಿಲಿಕ್ ಆ್ಯಸಿಡು ಪ್ರದೇಶಕ್ಕೆ ಹುಮ್ಮಿನ್ ಸಿಗುತ್ತೆ ನಮ್ಮ ಮಾತು. ಈ ಮೂರು ಸಿಗೋದ್ರಿಂದ ಹೆಂಗೆ ಗೊತ್ತಾ ಸಾಯಿಲ್ ಸ್ಟ್ರಕ್ಚರ್ ಚೇಂಜ್ ಮಾಡುತ್ತೆ ನಮ್ಮ ಮಾತು. ಒಂದು ಎಕರೆಗೆ ನೀವು 10 kg ಹಾಕೋದ್ರಿಂದ ಹೆಂಗೆ ಗೊತ್ತಾ ಸುಮಾರು ಹೆಂಗೆ ಗೊತ್ತಾ ನೀವು 2 ರಿಂದ 3 ತಿಪ್ಪೆ ಗೊಬ್ಬರ ಹಾಕೋಷ್ಟು ನಿಮಗೆ ಶಕ್ತಿ ಭೂಮಿ ಕೊಡುತ್ತೆ ನಮ್ಮ ಮಾತು. ಇದು ಹೆಂಗೆ ಆರ್ಗ್ಯಾನಿಕ್ ಫಾರ್ಮಲ್ಲಿ ಇರುತ್ತೆ, ಯಾವುದೇ ರೀತಿ ಕೆಮಿಕಲ್ ಫಾರ್ಮ್ ಇರೋಲ್ಲ. ಇದು ನಿಮಗೆ ವರ್ಮಿ ಕಂಪೋಸ್ಟಿಂದ ಮಾಡಿದಂಥ ಒಂದು ಹುಮಿಕ್ ಆಸಿಡ್ ಆಗಿದ್ದು ಇದು ಯಾವುದೇ ರೀತಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೋಬೋದು. ಪ್ಲಸ್ ಹಿಂಗೂ ಸಾವಯವ ಗೊಬ್ಬರ ರೀತಿ ಮಿಕ್ಸ್ ಮಾಡ್ಕೋಬೋದು. ಇದು ಹಾಕೋದ್ರಿಂದ ಹೆಂಗೆ ಗೊತ್ತಾ ರೂಟ್ ಬೇರು ಬೆಳವಣಿಗೆ ನೀವು ಹಾಕಿದ ತಕ್ಷಣ ಹೆಂಗೆ ಗೊತ್ತಾ ಒಂದು ವಾರದಲ್ಲಿ ನಿಮಗೆ ಗುರುತಾಗುತ್ತೆ ಯಾವ ಥರ ಕೆಲಸ ಮಾಡಿದೆ ಅಂತ. ಸೊ ಎಕೋಹ್ಯೂಮ್ ಗ್ರಾಮ್ಸ್ ಹೆಂಗೆ ಗೊತ್ತಾ ಪ್ರತಿಯೊಬ್ಬರು ರೈತರು ಹೆಂಗೆ ಗೊತ್ತಾ ತಮ್ಮ ಗೊಬ್ಬರದಲ್ಲಿ ಆಗಿರ್ಬೋದು ಇಲ್ಲ ಸಾವಯವ ಗೊಬ್ಬರದಲ್ಲಿ ಆಗಿರ್ಬೋದು ನೀವು ಮಿಕ್ಸ್ ಮಾಡೋದ್ರಿಂದ ಹೆಂಗೆ ಗೊತ್ತಾ ಯಾವುದೇ ರೀತಿ ಅಡ್ಡಪರಿಣಾಮ ಇರೋದಿಲ್ಲ. ಆದ ಕಾರಣ ಎಲ್ಲ ರೈತರು ಹೆಂಗೆ ಗೊತ್ತಾ ನೀವು ಯಾವುದೇ ಗೊಬ್ಬರ ಹಾಕೋ ಹೆಂಗೆ ಗೊತ್ತಾ ಎಕೋಹ್ಯೂಮ್ ಗ್ರಾಮ್ಸ್ ನಾವು ಮಿಕ್ಸ್ ಮಾಡೋದ್ರಿಂದ ನೀವು ಒಳ್ಳೆಯ ರಿಸಲ್ಟ ಪಡಿತೀರಿ. ಅದೇ ರೀತಿಯಾಗಿ ನಾವು ಎಕೋಲೂಮ್ ಮಾರೋ ಕಂಪ್ನಿ ಎಕೋಲೂಮ್ನ ಹೆಂಗೆ ಗೊತ್ತಾ ನಾವು ಈ ಒಂದು ವಿಲ್ಟ್ನ ಸಮಗ್ರ ರೀತಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಎಕೋಲೂಮ್ ಹೆಂಗೆ ಗೊತ್ತಾ ಒಂದು ಸಾಯಿಲ್ ಕಂಡೀಷನ್ ಆಗಿದ್ದು ಇದು ಹೆಂಗೆ ಗೊತ್ತಾ ಸಂಪೂರ್ಣವಾಗಿ ಹೆಂಗೆ ಗೊತ್ತಾ ಆರ್ಗ್ಯಾನಿಕ್ ಫಾರ್ಮಲ್ಲಿ ಇರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಹೆಂಗೆ ಗೊತ್ತಾ ಸಾಯಿಲಲ್ಲಿ ಸ್ಟ್ರಕ್ಚರ್ನ ಭೌತಿಕವಾಗಿ, ರಾಸಾಯನಿಕವಾಗಿ ಮತ್ತು ಹೆಂಗೆ ಗೊತ್ತಾ ಜೈವಿಕವಾಗಿ ಹೆಂಗೆ ಗೊತ್ತಾ ನಾವು ಸಾಯಿಲಲ್ಲಿ ನೀವು ಡೆವಲಪ್ಮೆಂಟ್ ಕಾಣಬಹುದು. ಇದು ಹಾಕೋದ್ರಿಂದ ಹೆಂಗೆ ಗೊತ್ತಾ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಗಿರ್ಬೋದು, ಆಮೇಲೆ ಪ್ಲ್ಯಾಂಟ್ ನ್ಯೂಟ್ರಿಷನ್ ಅಪ್ಟೇಕ್ ಆಗಿರ್ಬೋದು, ಇದೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಸಾಯಿಲ್ನ ಎನ್ರಿಚ್ ಮಾಡಿ ಹೆಂಗೆ ಗೊತ್ತಾ ಪ್ಲ್ಯಾಂಟಿಗೆ ಮಾತ್ರ ನಿಮಗೆ ಅತಿ ಹೆಚ್ಚು ಗ್ರೋತ್ಗೆ ಮತ್ತು ಹೆಂಗೆ ಗೊತ್ತಾ ಸಾಯಿಲ್ ಸ್ಟ್ರಕ್ಚರ್ ಚೇಂಜ್ ಮಾಡೋಕ್ಕೆ ಅತ್ಯಂತ ಉಪಯೋಗ ಆಗುತ್ತೆ. ಸೊ ಎಲ್ಲರೂ ಹೆಂಗೆ ಗೊತ್ತಾ ಕೆಮಿಕಲ್ ಫರ್ಟಿ ಯೂಸ್ ಮಾಡೋದ್ರಿಂದ ಹೆಂಗೆ ಗೊತ್ತಾ ಆಗೋ ಅಡ್ಡ ಪರಿಣಾಮಗಳಿಂದ ನೀವು ಪರಿಹಾರ ತೊಗೋಬೋದು. ಇದು ಹಾಕೋದ್ರಿಂದ ಹೆಂಗೆ ಗೊತ್ತಾ ನಿಮ್ಗೆ ಸಾಯಿಲಲ್ಲಿ pHನ ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು. pH ಅದನ್ನು ಗುರುತಲ್ಲ pHನ ರಸಸಾರ ಭೂಮಿ ರಸಸಾರ ಹೆಂಗೆ ಗೊತ್ತು ಬ್ಯಾಲೆನ್ಸ್ ಮಾಡೋದ್ರಿಂದ ಹೆಂಗೆ ಗೊತ್ತಾ ನಿಮ್ಗೆ ಸಾಯಿಲ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಪ್ಲಸ್ ಹೆಂಗೆ ಗೊತ್ತಾ ನಿಮ್ಗೆ ಭೂಮಿ ಚೆನ್ನಾಗಿ ಇರುತ್ತೆ ನಮ್ಮ ಮಾತು ಹದವಾಗಿರುತ್ತೆ. ಎಲ್ಲ 6 ಪ್ರಾಡಕ್ಟ್ ನಿಮಗೆ ತೋರಿಸಿದ್ದೀವಿ. ಈ 6 ಪ್ರಾಡಕ್ಟ್ ಹೆಂಗೆ ಗೊತ್ತಾ ನಿಮ್ಗೆ ಮೆಣಸಿನ್ಕಾಯಿಯಲ್ಲಿ ವಿಲ್ಟ್ ಬರೋ ರೋಗವನ್ನು ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಈ ಒಂದು ವಿಲ್ಟ್ ಕಂಟ್ರೋಲ್ ಆಗದೆ ಹೆಂಗೆ ಗೊತ್ತಾ ನಿಮಗೆ ರೂಟ್ ಡೆವಲಪ್ಮೆಂಟ್ ಆಗಿರ್ಬೋದು, ಪ್ಲ್ಯಾಂಟ್ ಸರ್ವತೋಮುಖ ಅಭಿವೃದ್ಧಿಗೆ ಹೆಂಗೆ ಗೊತ್ತಾ ಈ ಎಲ್ಲ 6 ಪ್ರಾಡಕ್ಟ್ಗಳು ಯೂಸ್ ಆಗುತ್ತೆ. ಸೊ ಎಲ್ಲ ರೈತರು ಹೆಂಗೆ ಗೊತ್ತಾ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಿಮಗೆ ಸಾಯಿಲ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಸಾಯಿಲಲ್ಲಿ ಹೆಂಗೆ ಗೊತ್ತಾ ಬರೋ ಫಂಗಸ್ಸಿಂದ ಆಗಿರ್ಬೋದು, ಬ್ಯಾಕ್ಟೀರಿಯಿಂದ ಆಗಿರ್ಬೋದು ರೋಗಾಣುಗಳು ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ಬರೋ ಹೆಂಗೆ ಗೊತ್ತಾ ವಿಲ್ಟ್ ನಿಮಗೆ ಸ್ಪೆಷಲ್ ಹೆಂಗೆ ಗೊತ್ತಾ ಬ್ಯಾಕ್ಟೀರಿಯಾ ವಿಲ್ಟ್ ಆಗಿರ್ಬೋದು, ಫಂಗಸ್ ವಿಲ್ಟ್ ಆಗಿರ್ಬೋದು, ಈ ಥರ ಹೆಂಗೆ ಗೊತ್ತಾ ಬೇರು ಕೊಳೆಯುವ ಗಿಡ ಸಾಯುವ ರೋಗಕ್ಕೆ ಹೆಂಗೆ ಗೊತ್ತಾ ನಿಯಂತ್ರಣಕ್ಕೆ ನಿಮಗೆ ಸಹಕಾರಿಯಾಗುತ್ತೆ. ಸೊ ಇದು ಹಾಕೋದ್ರಿಂದ ಹೆಂಗೆ ಗೊತ್ತಾ ನಿಮಗೆಲ್ಲ ಭೂಮಿಯಿಂದ ಅತಿ ಹೆಚ್ಚು ಫಲವತ್ತತೆ ತೊಗೋಬೋದು. ಆಮೇಲೆ ಹೆಂಗೆ ಗೊತ್ತಾ ಕೀಪಿಂಗ್ ಕ್ವಾಲಿಟಿ ಅಂತ ಕರಿತೀವಿ. ಕೀಪಿಂಗ್ ಕ್ವಾಲಿಟಿ ಅಂದರೆ ಹೆಂಗೆ ಗೊತ್ತಾ ಒಂದು ಪದಾರ್ಥವನ್ನು ನಾವು ಗಿಡದಿಂದ ಕಿಳಿದ ಮೇಲೆ ಅದನ್ನು ಸ್ಟೋರ್ ಮಾಡುವಾಗ ಹೆಂಗೆ ಗೊತ್ತಾ ನಾವು ಅದನ್ನು ಎಷ್ಟು ದಿನ ನಾವು ಸ್ಟೋರ್ ಮಾಡ್ಕೋಬೋದು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಹೆಂಗೆ ಗೊತ್ತಾ ನಾವು ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಪ್ಲಸ್ ಆಲ್ಮೋಸ್ಟ್ ಹೆಂಗೆ ಗೊತ್ತಾ ಕ್ವಾಲಿಟಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಇದೆಲ್ಲ ಯೂಸ್ ಮಾಡಿದ ಫಾರ್ಮರ್ಸ್ ತುಂಬ ಜನ ಇದ್ದಾರೆ. ಅದರ ಹಂಗಾಗಿ ಹೆಂಗೆ ಗೊತ್ತಾ ಎಲ್ಲ ರೈತರು ತಿಳಿಸೋದು ಒಂದೇ
ನೀವು ಸಾವಯವ ಕೃಷಿ ಮಾಡಿಲ್ಲದು ಪರವಾಗಿಲ್ಲ, ಹೆಂಗೆ ಗೊತ್ತಾ, ಸಾವಯವ ಹೆಂಗೆ ಗೊತ್ತಾ, ನೀವು ಅಳವಡಿಸ್ಕೊಳ್ಳಿ ನಿಮ್ಮ ದಿನನಿತ್ಯದ ಇದು ರೈತರ ಜೀವನದಲ್ಲಿ. ಇದು ಹಾಕೋದ್ರಿಂದ ಹೆಂಗೆ ಗೊತ್ತಾ, ನಿಮಗೆ ಯಾವುದೇ ಇದು ಅಡ್ಡ ಪರಿಣಾಮ ಇರೋದಿಲ್ಲ. ಅದೇ ರೀತಿಯಾಗಿ ಹೆಂಗೆ ಗೊತ್ತಾ, ಇದು ಹಾಕೋದ್ರಿಂದ ಹೆಂಗೆ ಗೊತ್ತಾ, ನಾವು ಸಾಯಿಲ್ನ ಕಂಟ್ರೋಲ್ ಮಾಡ್ಕೋಬೋದು. ನೆಕ್ಸ್ಟ್ ಪೀಳಿ ಹೆಂಗೆ ಗೊತ್ತಾ, ನಾವು ನೆಕ್ಸ್ಟ್ ಜನ್ರೇಷನ್ಗೆ ಹೆಂಗೆ ಗೊತ್ತಾ, ನಾವು ನಮ್ಮ ಭೂಮಿನ ಹೆಂಗೆ ಗೊತ್ತಾ ನೆಕ್ಸ್ಟ್ ಜನ್ರೇಷನ್ ಕೊಡಬಹುದು. ಸೊ ಎಲ್ಲರೂ ಹೆಂಗೆ ಗೊತ್ತಾ 5 ರೂಪಾಯಿ ಯೂಸ್ ಮಾಡಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಅದವರ 5 ಚಿಕ್ಕ ತೋಟದಲ್ಲಿ ನೋಡ್ತಾ ಇದ್ದೀರಾ, ಈ ಥರ ಹೆಂಗೆ ಗೊತ್ತಾ ಬೆಳವಣಿಗೆ ಹಂತದಲ್ಲಿ ಇದೆ ಇನ್ನು ಇದು. ಈ ಹಂತದಲ್ಲಿ ಹೆಂಗೆ ಗೊತ್ತಾ ನಾವು ಇದು ಕೊಡ್ತಾ ಇದ್ದೀವಿ. ಇದುವರೆಗೆ ಹೆಂಗೆ ಗೊತ್ತಾ ಈ ಭೂಮಿಗೆ ಅವರು ಯಾವುದೇ ರೀತಿಯ ಗೊಬ್ಬರ ಆಗಿರ್ಬೋದು ಹಾಕಿರೋಲ್ಲ. ಪ್ರಪ್ರಥಮವಾಗಿ ಹೆಂಗೆ ಗೊತ್ತಾ ನಮ್ಮದೇ ಗೊಬ್ಬರ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಹೆಂಗೆ ಗೊತ್ತಾ ಯಾವುದೇ ಒಂದು ನಾವು ಬಯಾಲಜಿಕಲ್ ಆಗಿರ್ಬೋದು ಸಾವಯವ ರೀತಿಯಲ್ಲಿರುವಂಥ ಗೊಬ್ಬರಗಳಾಗಿರ್ಬೋದು ಮತ್ತು ಈ ಥರ ಎಲ್ಲ ಹೆಂಗೆ ಗೊತ್ತಾ ನೀವು ಪ್ರಪ್ರಥಮವಾಗಿ ಯೂಸ್ ಮಾಡೋದು ನಿಮ್ಗೆ ಗೊತ್ತಾ, ನಿಮ್ಗೆ ಅಧಿಕವಾಗಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಎಲ್ಲ ರೈತರು ಹೆಂಗೆ ಗೊತ್ತಾ ಒಂದ್ಸಲ ನೋಡ್ಕೊಂಬಿಡಿ. ಈ ಫ್ಲ್ಯಾಟ್ ಇದೆ, ಇದೇ ನೆಕ್ಸ್ಟ್ ಫ್ಲ್ಯಾಟ್ ನಿಮ್ಗೆ 15 ರಿಂದ 20 ದಿವಸ ಮಧ್ಯೆ ತೋರಿಸ್ತೀನಿ ನಿಮಗೆ ಯಾವ ಥರ ಡೆವಲಪ್ಮೆಂಟ್ ಆಗಿರುತ್ತೆ ಅಂತ.